ಹಗಲಿರುಳು ಶ್ರಮಿಸುವ ಪೊಲೀಸ್ ಇಲಾಖೆಯ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆ 2025-26ನೇ ಸಾಲಿನ ವಿಧಾನ ಪರಿಷತ್ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದ ಅಡಿಯಲ್ಲಿ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಗೆ ಮಂಜೂರಾಗಿದ್ದ ವಾಹನವೊಂದನ್ನು ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ ಸರ್ಜಿ ಹಸ್ತಾಂತರ ಮಾಡಿದರು. ಇಂದು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಾಹನ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ, ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಬಿ. ನಿಖಿಲ್ ಸೇರಿದಂತೆ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರ್ಷದ 365 ದಿನವೂ ಚಳಿ, ಮಳೆ, ಗಾಳಿ ಇಲ್ಲದೆ, ಅದ್ರ ಯಾವುದೂ ಬೇನೆ ಇಲ್ಲದೆ, ಹಬ್ಬ ಹರಿದಿನಗಳನ್ನು ಲೆಕ್ಕಿಸದೆ ನಿತ್ಯ ನಿರಂತರ ಕೆಲಸ ಮಾಡುವ, ದಿನದ 24 ಗಂಟೆ ಕೆಲಸ ಮಾಡುವ ಒಂದು ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಸುಮಾರು 1,13,000 ಜನ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಇರಬೇಕು. ಅಂಥದ್ರಲ್ಲಿ 17,800 ವೇಕೆನ್ಸಿ ಇದೆ. ಇನ್ನು ಆಲ್ಮೋಸ್ಟು 88,000-90,000 ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಆಲ್ಮೋಸ್ಟು ಪ್ರಪೋರ್ಷನೇಟ್ ಆಗಿ 100 ಜನಕ್ಕೆ ಒಂದು 12-13 ವೆಹಿಕಲ್ಲು ವಾಹನಗಳು ಬೇಕು. 2 ವೀಲರ್ಸು ಬೇರೆ 4 ವೀಲರ್ಸ್ ಎಲ್ಲ ಸೇರಿ. ನನಗೆ ಮಾಹಿತಿ ಬಂದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20-25% ವಾಹನಗಳ ಕೊರತೆ ಪೊಲೀಸ್ ಇಲಾಖೆಗೆ ಇದೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ತುಂಬ ಬ್ಯುಸಿಯೆಸ್ಟ್ ಏರಿಯಾ ಅಂದರೆ ಎಲ್ಲ ಇದರಲ್ಲಿ ಒತ್ತಡ ಜಾಸ್ತಿ ಇರೋದು ಅಂದರೆ ಜಯನಗರ ಪೊಲೀಸ್ ಸ್ಟೇಷನ್. ಮತ್ತು ಜಯನಗರ ಪೊಲೀಸ್ ಸ್ಟೇಷನ್ ಒಂದು ವಿಶೇಷತೆ ಏನಂದರೆ, ನಮ್ಮ ಮುಂಚೆ ಅಲ್ಲಿ ಅದು ಕೋರ್ಟ್ ಇತ್ತು. ಆ ಕೋರ್ಟ್ ಇದ್ದ ಜಾಗವನ್ನು ಜಯನಗರ ಪೊಲೀಸ್ ಸ್ಟೇಷನ್ನ ಮಾಡಿದಂಥ ಒಂದು ಇತಿಹಾಸವನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳೋದಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಜಯನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಜೀಪನ್ನು ಮಹೇಂದ್ರ ನಮ್ಮ ಬೊಲೆರೋ ಜೀಪನ್ನು ಒಂದು ಕೊಡುವಂಥ ಒಂದು ಕಾರ್ಯ ಇವತ್ತು ನನ್ನ MLC ಲ್ಯಾಡಿಂದ ಆಗಿದೆ. ನನಗೆ 30 ಕ್ಷೇತ್ರಗಳು, ಒಂದು ಕ್ಷೇತ್ರಕ್ಕೆ 5 ಲಕ್ಷ ಇರುತ್ತಷ್ಟೇ. ಅಂಥದ್ರಲ್ಲಿ ಒಂದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಡುವಂತೆ ಮಾಡಿದ್ವಿ. 7,20,000 ರೂಪಾಯಿ ಜಂಪ್ ಪೋರ್ಟಲಲ್ಲಿ ಇದನ್ನು ಮಾಡಿ ಅದನ್ನು ಕೊಡಲಾಗಿದೆ.